ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ಕ್ಲೂಷನ್ ಅಂಡ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇವಾಗ ಕ್ವಶನ್ ಏನ್ ಹೇಳ್ತಾ ಇದೆ, ಫೈಂಡ್ ದ ನಂಬರ್ ಆಫ್ ದಿ ಡಿಸ್ಟಿಂಕ್ಟ್ ಇಂಟೀಜರ್ಸ್ ನಾಟ್ ಎಕ್ಸೀಡಿಂಗ್ 500 ಅಂತ ಅಂದ್ರೆ 1 ಇಂದ 500 ಒಳಗಡೆ. ಸರಿನಾ? ನೆಗೆಟಿವ್ ಇರೋದನ್ನ ತೊಗೊಳಕ್ ಹೋಗ್ಬೇಡಿ. ಸೊ 1 ಇಂದ 500 ಒಳಗಡೆ ಇರುವಂತ ನಂಬರ್ ಅಂತಾನೆ ಇವಾಗ ಇಟ್ಕೋಬೇಕು. ದಟ್ ಆರ್ ಡಿವಿಸಿಬಲ್ ಬೈ ಅಟ್ ಲೀಸ್ಟ್ 1 of 6, 8, 10. ಅಟ್ಲೀಸ್ಟ್ 6 ಇಂದನಾದ್ರೂ ಡಿವೈಡ್ ಆಗಬೇಕು, 8 ಇಂದನಾದ್ರೂ ಡಿವೈಡ್ ಆಗಬೇಕು, 10 ಇಂದನಾದ್ರೂ ಡಿವೈಡ್ ಆಗಬೇಕು. ಸೊ ಈ ತರದವು ಎಷ್ಟು ನಂಬರ್ಗಳು ಬರ್ತವೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಬಿಟ್ವೀನ್ 1 to 500. ಸರಿನಾ? ಸೊ 0 ಯಾವ್ದ್ರಿಂದನೂ ಡಿವೈಡ್ ಆಗಲ್ಲ, ವ್ಯಾಲ್ಯೂ 0ನೇ ಆಗ್ಬಿಡುತ್ತೆ. ಸೊ 1 ಇಂದ ಶುರುವಾಗಿ 500 ಒಳಗಡೆ. ಸೊ ಇವಾಗ ನೋಡಿ, ಸೊಲ್ಯೂಷನ್ ಎಸ್ ವಿಲ್ ಬಿ ಈಕ್ವಲ್ ಟು, ನನಗೆ ಸೆಟ್ ಎಲ್ಲಿಂದ ಶುರು ಆಗುತ್ತೆ? 1 ಇಂದ ಶುರು ಆಗುತ್ತೆ. 1, 2, 3 ಅಪ್ ಟು ಎಲ್ಲಿವರೆಗೂ? 500 ವರ್ಗು. ಅಂತಂದ್ರೆ 1 ಇಂದ 500 ವರ್ಗು ಇರುವಂತಹ ಎಲಿಮೆಂಟ್ಗಳು ಅವ್ರೇನ್ ಹೇಳಿರೋದು, ನಾಟ್ ಎಕ್ಸೀಡಿಂಗ್ 500. 500 ಇನ್ಕ್ಲೂಡ್, ಬಟ್ 501 ಅಂದ್ರೆ ಎಕ್ಸ್ಕ್ಲೂಡ್ ಆಗಬಾರ್ದು, ಅದಕ್ಕಿಂತ ಜಾಸ್ತಿ ಆಗಬಾರ್ದು. ಸೊ ಕಾರ್ಡಿನಾಲಿಟಿ ಆಫ್ ಎಸ್ ಏನಾಗುತ್ತೆ ಅಂದ್ರೆ ಟೋಟಲ್ ಎಷ್ಟು ಎಲಿಮೆಂಟ್ಸ್ ಆದಂಗಾಯ್ತು? 500. ಸರಿನಾ? 500 ನಂಬರ್ಗಳಾದಂಗಾಯ್ತು. ಸೊ ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಲೆಟ್ A represent the set of numbers that are divisible by 6 ಅಂತ ತಗೊಂತೀನಿ. ಸರಿನಾ? ನೆಕ್ಸ್ಟ್ ಲೆಟ್ B represent the set of numbers that are divisible by 8 ಅಂತ ತಗೊಂತೀನಿ. ನೆಕ್ಸ್ಟ್ ಲೆಟ್ C represent the set of numbers that are divisible by 10 ಅಂತ ತಗೊಂತೀನಿ. ಸರಿನಾ? ಎ ಅಂತ ಅಂದ್ರೇನು? ಸೆಟ್ ಆಫ್ ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ 6. ಬಿ ಅಂತ ಅಂದ್ರೆ ಸೆಟ್ ಆಫ್ ನಂಬರ್ಸ್ ಡಿವಿಸಿಬಲ್ ಬೈ 8. ಸಿ ಅಂತ ಅಂದ್ರೆ ಸೆಟ್ ಆಫ್ ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ 10. ಸೊ ಇವಾಗ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ, ಟೋಟಲ್ ಎ ಎಷ್ಟಿದೆ ಅಂತ ನೋಡೋಣ. ಅಂತಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ, ಎಷ್ಟು ನಂಬರ್ಗಳು 6 ಇಂದ ಡಿವೈಡ್ ಆಗ್ತವೆ? ವೆರಿ ಸಿಂಪಲ್. ಫ್ಲೋರ್ ವ್ಯಾಲ್ಯೂ ಆಫ್ ಟೋಟಲ್ ಎಷ್ಟಿರೋದು ನನಗೆ? 500 ನಂಬರ್ಸ್. 500 ಡಿವೈಡೆಡ್ ಬೈ ಯಾವ್ದ್ರಿಂದ ಡಿವೈಡ್ ಆಗಬೇಕು? 6 ಇಂದ. ಸೊ ಡಿವೈಡ್ ಇಟ್ ಬೈ 6. ಸರಿನಾ? ಸೊ ಇವಾಗ ನೋಡಿ ತೋರಿಸ್ತೀನಿ. ಫ್ಲೋರ್ ವ್ಯಾಲ್ಯೂ ಅಂತಂದ್ರೇನು, ಸೀಲಿಂಗ್ ವ್ಯಾಲ್ಯೂ ಅಂತಂದ್ರೇನು? 7.5 ಇದೆ ಅಂತ ಅನ್ಕೊಳ್ಳಿ. ಸೊ ಇದ್ರದ್ದು ಫ್ಲೋರ್ ವ್ಯಾಲ್ಯೂ ಏನಾಗುತ್ತೆ? ಫ್ಲೋರ್ ಅಂತಂದ್ರೆ ಹತ್ತಿರದ ಹೋಲ್ ನಂಬರ್ ಕಡಿಮೆ ಆಗಿರ್ಬೇಕು. ಸರಿನಾ? 7.5 ಅಂತಂದ್ರೆ ಕಡಿಮೆ ಆದಾಗ ಹೋಲ್ ನಂಬರ್ ಯಾವ್ದಾಗುತ್ತೆ? 7 ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಸೀಲಿಂಗ್ ವ್ಯಾಲ್ಯೂ ಅಂತ. ಸೀಲಿಂಗ್ ವ್ಯಾಲ್ಯೂ ಅಂತಂದ್ರೆ ಒಂದ್ ಸ್ವಲ್ಪ ಜಾಸ್ತಿ, ಯಾವುದು? 8. ಸರಿನಾ? ಸೀಲಿಂಗ್ ವ್ಯಾಲ್ಯೂ ಅಂತಂದ್ರೆ 8 ಆಗುತ್ತೆ, ಫ್ಲೋರ್ ವ್ಯಾಲ್ಯೂ ಅಂತಂದ್ರೆ 7 ಆಗುತ್ತೆ. ಈ ರೀತಿ. ಈಗ 500 ಡಿವೈಡೆಡ್ ಬೈ 6 ವ್ಯಾಲ್ಯೂ ಏನಾಗುತ್ತೆ? 500 ಡಿವೈಡೆಡ್ ಬೈ 6 ವ್ಯಾಲ್ಯೂ ವಿಲ್ ಬಿ 83.3333 ಅಂತ ಬರುತ್ತೆ. ಬಟ್ ಫ್ಲೋರ್ ವ್ಯಾಲ್ಯೂ ಆಗಿರೋದ್ರಿಂದ 83 ಮಾತ್ರ ಬರೀಬೇಕು. ನೆಕ್ಸ್ಟ್ ಎನ್ ಆಫ್ ಬಿ ಅಂತಂದ್ರೆ ಸೆಟ್ ಆಫ್ ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ 8. ಎಷ್ಟು ಎಲಿಮೆಂಟ್ಸ್ ಇದಾವೆ ಅಂದ್ರೆ ಎಷ್ಟು ನಂಬರು 8ರಿಂದ ಡಿವೈಡ್ ಆಗ್ತವೆ ವಿತಿನ್ 1 to 500 ಅಂತ. ಸೊ ಫ್ಲೋರ್ ವ್ಯಾಲ್ಯೂ ಆಫ್ 500 ಡಿವೈಡೆಡ್ ಬೈ ಯಾವ್ದ್ರಿಂದ ಡಿವೈಡ್ ಆಗಬೇಕು? 8 ಇಂದ. ಸೊ 500 ಡಿವೈಡೆಡ್ ಬೈ 8 ವ್ಯಾಲ್ಯೂ ಎಷ್ಟಾಯ್ತು? 62.5 ಆಗುತ್ತೆ. ಸೊ ಫ್ಲೋರ್ ವ್ಯಾಲ್ಯೂ ಆಗಿರೋದ್ರಿಂದ 62 ಮಾತ್ರ ತಗೋಬೇಕು. ನೆಕ್ಸ್ಟ್ ಎನ್ ಆಫ್ ಸಿ ವಿಲ್ ಬಿ ಈಕ್ವಲ್ ಟು ಫ್ಲೋರ್ ವ್ಯಾಲ್ಯೂ ಆಫ್ 500 ಹೋಲ್ ಡಿವೈಡೆಡ್ ಬೈ 10 ಇಂದ ಡಿವೈಡ್ ಆಗಬೇಕು. ಸೊ 10 ಅಂತಂದ್ರೆ ಎಷ್ಟಾಗುತ್ತೆ? 50 ಆಗುತ್ತೆ. ಈಗ ಎ ಇಂದ 83 ನಂಬರ್ಸ್ ಡಿವೈಡ್ ಆಗ್ತವೆ, ಬಿ ಇಂದ 62 ನಂಬರ್ಸ್ ಅಂದ್ರೆ 8 ಇಂದ ಡಿವೈಡ್ ಆಗ್ತವೆ, 10 ಇಂದ ನನಗೆ 50 ನಂಬರ್ಗಳು ಡಿವೈಡ್ ಆಗ್ತವೆ ವಿತಿನ್ 1 to 500 ಡೈರೆಕ್ಟ್ ಆಗಿ. ಅಂತಂದ್ರೆ ಫ್ರಾಕ್ಷನಲ್ ಅಥವಾ ಡೆಸಿಮಲ್ ಬರ್ದಂಗೆ. ನೆಕ್ಸ್ಟ್ ಒಂದೊಂದು ನಂಬರ್ ಏನಾಗ್ತವೆ ಅಂದ್ರೆ ಅವು 8 ಇಂದನೂ ಕೂಡ ಡಿವೈಡ್ ಆಗ್ತವೆ, 6 ಇಂದನೂ ಕೂಡ ಡಿವೈಡ್ ಆಗ್ತವೆ. 8 ಇಂದ ಡಿವೈಡ್ ಆಗ್ತವೆ, 10 ಇಂದ ಡಿವೈಡ್ ಆಗ್ತವೆ, 6 ಇಂದ ಡಿವೈಡ್ ಆಗ್ತವೆ, 10 ಇಂದ ಡಿವೈಡ್ ಆಗ್ತವೆ. ಸೊ ಇವಾಗ ಒಂದೊಂದೇ ಕಂಡೀಷನ್ ಅನ್ನ ತಗೊಂತ ಹೋಗೋಣ. ಸೊ ಫಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ, ನಂಬರ್ ಆಫ್ ಎಲಿಮೆಂಟ್ಸ್ ದಟ್ ಆರ್ ಡಿವಿಸಿಬಲ್ ಬೈ ಎ ಇಂಟರ್ಸೆಕ್ಷನ್ ಬಿ ಅಂತಂದ್ರೆ 6 ಇಂದನೂ ಕೂಡ ಡಿವೈಡ್ ಆಗುವಂತವು, 8 ಇಂದನೂ ಕೂಡ ಡಿವೈಡ್ ಆಗುವಂತಹ ಎಷ್ಟು ನಂಬರ್ಗಳು ಬರ್ತವೆ. ಸೊ ಈಗ 24 ಅಂತ ತಗೊಂಡ್ರೆ, ಸೊ 24 ಅನ್ನ 6 ಕೂಡ ನೀಟಾಗಿ ಡಿವೈಡ್ ಮಾಡುತ್ತೆ. 6 4s are 24. 8 ಇಂದನೂ ಕೂಡ ಡಿವೈಡ್ ಆಗುತ್ತೆ. 8 3s are 24. ಸೊ ಹಾಗಾಗಿ ಒಂದೊಂದು ನಂಬರ್ಗಳು ಏನ್ ಮಾಡ್ತವೆ? 2 ಕೂಡ ಡಿವೈಡ್ ಆಗ್ತವೆ. ಸೊ ಇವಾಗ 6 ಮತ್ತೆ 8 ಇಂದ ಡಿವೈಡ್ ಆಗುವಂತ ನಂಬರ್ಗಳು ಯಾವ್ಯಾವು? ಫ್ಲೋರ್ ವ್ಯಾಲ್ಯೂ ಆಫ್ ಟೋಟಲ್ ಎಷ್ಟಿರೋದು ನನಗೆ ನಂಬರ್ಸ್ಗಳು? 500. ಸೊ 500 ಡಿವೈಡೆಡ್ ಬೈ 6 ಇಂದ ಕೂಡ ಡಿವೈಡ್ ಆಗಬೇಕು, 8 ಇಂದ. ಸೊ ಇವಾಗ ಏನ್ ಮಾಡಿ ಅಂತಂದ್ರೆ LCM ಅನ್ನ ಕಂಡುಹಿಡಿಯಿರಿ 6 ಮತ್ತೆ 8ಗೆ. 2 3s are 6, 2 4s are 8.
4 ಮತ್ತು 3 ನಮಗೆ ಕಂಪ್ಲೀಟ್ ಆಗಿ ಒಂದು ನಂಬರ್ ಇಂದ ಡಿವೈಡ್ ಆಗಲ್ಲ. ಸೊ ಸ್ಟಾಪ್ ದೇರ್. 2 ಇಂಟು 3 ಇಂಟು 4 ವ್ಯಾಲ್ಯೂ ಏನಾಗುತ್ತೆ? 3 2 6, 6 4 24 ಆಯಿತು. ಸೊ LCM ಅನ್ನು ಬರಿಬೇಕು. 500 ಡಿವೈಡೆಡ್ ಬೈ 24 ವ್ಯಾಲ್ಯೂ ಎಷ್ಟಾಯಿತು? 20.83 ಆಗುತ್ತೆ. ಫ್ಲೋರ್ ವ್ಯಾಲ್ಯೂ ಆಗಿರೋದ್ರಿಂದ 20 ಮಾತ್ರ ತಗೋಬೇಕು. 20.84 ಆದ್ರೂ ಕೂಡ ಫ್ಲೋರ್ ವ್ಯಾಲ್ಯೂ ಅಂತಂದ್ರೆ ಯಾವ್ದು ತಗೋಬೇಕು? 20ನೇ ತಗೋಬೇಕು. ಸರಿನಾ? ನೆಕ್ಸ್ಟ್ ಎನ್ ಆಫ್ ಬಿ ಇಂಟರ್ಸೆಕ್ಷನ್ ಸಿ. ಬಿ ಇಂಟರ್ಸೆಕ್ಷನ್ ಸಿ ಅಂತಂದ್ರೇನು? ದ ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ ಬೋತ್ 8 and 10. 8ರಿಂದನೂ ಕೂಡ ಡಿವೈಡ್ ಆಗುವಂಥವು ಮತ್ತೆ 10ನಿಂದ. ಇವಾಗ ಫಾರ್ ಎಕ್ಸಾಂಪಲ್ 8 ಕೂಡ ಡಿವೈಡ್ ಆಗುತ್ತೆ, 10ನಿಂದ ಕೂಡ ಡಿವೈಡ್ ಆಗುತ್ತೆ. 40ನೂ ಅಷ್ಟೇ, 10ನಿಂದನೂ ಕೂಡ ಡಿವೈಡ್ ಆಗುತ್ತೆ ಮತ್ತೆ 8ಇಂದನೂ ಕೂಡ ಡಿವೈಡ್ ಆಗುತ್ತೆ. ಈ ರೀತಿ ನಂಬರ್ಗಳು. ಸೊ ಎಷ್ಟು ಬರ್ಬೋದು? ಫ್ಲೋರ್ ವ್ಯಾಲ್ಯೂ ಆಫ್ 500 ಡಿವೈಡೆಡ್ ಬೈ 8 ಮತ್ತು 10 ಅಲ್ವಾ? ಸೊ ಅವೆರಡರದ್ದು ಕೂಡ LCM ಅನ್ನು ತಕ್ಕೊಳ್ಳಿ. 8 ಮತ್ತು 10, 2 4 8, 2 5 10. 5 ಮತ್ತು 4 ನಾವು ಒಂದೇ ನಂಬರಿಂದ ಕಂಪ್ಲೀಟ್ ಆಗಿ ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ಸ್ಟಾಪ್ ದೇರ್. ಮಲ್ಟಿಪ್ಲೈ ಮಾಡಿ. 2 ಇಂಟು 4 ಇಂಟು 5, 5 4 20, 20 2 40. ಸೊ 500 ಡಿವೈಡೆಡ್ ಬೈ 40 ವ್ಯಾಲ್ಯೂ ಏನಾಗುತ್ತೆ? 12.5 ಆಗುತ್ತೆ. ಸೊ ಫ್ಲೋರ್ ವ್ಯಾಲ್ಯೂ ಆಗಿರೋದ್ರಿಂದ 12 ಮಾತ್ರ ಬರ್ಕೋಬೇಕು. ನೆಕ್ಸ್ಟ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಸಿ. ಫಸ್ಟ್ ಏನು ಮಾಡಿದ್ವಿ? 6 ಮತ್ತು 8ಇಂದ ಡಿವೈಡ್ ಆಗವು. ನೆಕ್ಸ್ಟ್ 8 ಮತ್ತು 10ನಿಂದ. ಈಗ 10 ಮತ್ತು 6 ಎರಡರಿಂದನೂ ಕೂಡ ಡಿವೈಡ್ ಆಗುವಂಥವು ಎಷ್ಟು ಅಂತ. ಫ್ಲೋರ್ ವ್ಯಾಲ್ಯೂ ಆಫ್ 500 ಡಿವೈಡೆಡ್ ಬೈ 10 ಮತ್ತು 6 ಅಲ್ವಾ? ಸೊ LCM ಅನ್ನು ಕಂಡಿಡ್ರಿ. 6 ಮತ್ತು 10ಗೆ 2 3 6, 2 5 10. ಸೊ 5 ಮತ್ತು 3 ನಮಗೆ ಡೈರೆಕ್ಟಾಗಿ ಒಂದೇ ನಂಬರಿಂದ ಡಿವೈಡ್ ಆಗಲ್ಲ. ಸೊ ಸ್ಟಾಪ್ ದಿ ಪ್ರೋಸೆಸ್ ದೇರ್. 2 ಕ್ರಾಸ್ 3 ಕ್ರಾಸ್ 5 ಏನಾಗುತ್ತೆ? 5 3 15, 15 2 30. ಸೊ 500 ಡಿವೈಡೆಡ್ ಬೈ 30 ವ್ಯಾಲ್ಯೂ ಎಷ್ಟಾಯಿತು? 16.67. ಸೊ ಫ್ಲೋರ್ ವ್ಯಾಲ್ಯೂ ಆಗಿರೋದ್ರಿಂದ 16 ಮಾತ್ರ ಬರಿಬೇಕು. ಸೊ ಒಂದೊಂದು ನಂಬರ್ ಎಂತ ಬರ್ತವೆ ಅಂತಂದರೆ ನನಗೆ 10ಇಂದ ಕೂಡ ಡಿವೈಡ್ ಆಗ್ತವೆ, 8ಇಂದ ಕೂಡ ಡಿವೈಡ್ ಆಗ್ತವೆ, 6ಇಂದನೂ ಕೂಡ ಡಿವೈಡ್ ಆಗ್ತವೆ. ಸೊ 3 ನಂಬರಿಂದನೂ ಕೂಡ ಡಿವೈಡ್ ಆಗುವಂಥ ನಂಬರ್ಗಳು ಬರ್ತವೆ. ಸೊ ಅವಾಗ ಅದಕ್ಕೋಸ್ಕರ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಅಂತಂದರೆ 3 ನಂಬರಿಂದನೂ ಕೂಡ ಡಿವೈಡ್ ಆಗುವಂಥವು ಎಷ್ಟು ಬರ್ತವೆ? ಫ್ಲೋರ್ ವ್ಯಾಲ್ಯೂ ಆಫ್ 500 ಹೋಲ್ ಡಿವೈಡೆಡ್ ಬೈ. ಸೊ 6 8 10 ಮೂರಕ್ಕೂ ಕೂಡ LCM ಅನ್ನು ಕಂಡುಹಿಡಿರಿ. 6 8 10, 2 3 6, 2 4 8, 2 5 10. ಸೊ 3 ನಂಬರನ್ನು ನೋಡಿದ್ರೆ ಯಾವ ಕೂಡ ಒಂದೇ ನಂಬರಿಂದ ಡಿವಿಸಿಬಲ್ ಆಗಲ್ಲ. ಸೊ ಸ್ಟಾಪ್ ದಿ ಪ್ರೋಸೆಸ್ ದೇರ್. 2 ಕ್ರಾಸ್ 3 ಕ್ರಾಸ್ 4 ಕ್ರಾಸ್ 5, 5 4 20, 3 2 6. ಸೊ 6 ಇಂಟು 20 ಏನಾಗುತ್ತೆ? 120 ಆಗುತ್ತೆ. ಸೊ ಇವಾಗ 500 ಡಿವೈಡೆಡ್ ಬೈ 120 ವ್ಯಾಲ್ಯೂ ಎಷ್ಟಾಯಿತು? 4.166 ಅಂತ ಬರುತ್ತೆ. ಸೊ ಫ್ಲೋರ್ ವ್ಯಾಲ್ಯೂ ಆಗಿರೋದ್ರಿಂದ 4 ಮಾತ್ರ ತಗೋಬೇಕು. ಸೊ ಇವಾಗ ಫೈನಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಎನ್ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಅಂತ ಅಂದ್ರೆ ಏನು? ಅಟ್ಲೀಸ್ಟ್ 1ರಿಂದನಾದರೂ ಡಿವೈಡ್ ಆಗಬೇಕು. 6ಇಂದ ಡಿವೈಡ್ ಆಗೋವು ಇನ್ಕ್ಲೂಡ್ ಆಗ್ತವೆ, 8ಇಂದ ಡಿವೈಡ್ ಆಗೋವು ಇನ್ಕ್ಲೂಡ್ ಆಗ್ತವೆ, 10ಇಂದವು ಕೂಡ ಇನ್ಕ್ಲೂಡ್ ಆಗ್ತವೆ, 2 ಡಿವೈಡ್ ಆಗೋವು ಇನ್ಕ್ಲೂಡ್ ಆಗ್ತವೆ, 3ರಿಂದ ಡಿವೈಡ್ ಆಗೋವು ಕೂಡ ಇನ್ಕ್ಲೂಡ್ ಆಗ್ತವೆ. ಯಾಕಂತಂದ್ರೆ ಅಟ್ಲೀಸ್ಟ್ 1 ಅಂತ ಕೇಳಿರೋದು. ಸರಿನಾ? ಸೊ ಇವಾಗ ಯಾವ ರೀತಿ ಬರೆಯೋದು? ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಪ್ಲಸ್ ಎನ್ ಆಫ್ ಸಿ ಮೈನಸ್. ಸರಿನಾ? ಸೊ ಸಪ್ರೇಟ್ ಆಗಿದಾವಲ್ಲ ಅವುಗಳನ್ನು ಆ್ಯಡ್ ಮಾಡ್ಬೇಕು. ಎರಡರದ್ದು ಕಾಂಬಿನೇಷನ್ ಇದೆಯಲ್ಲ ಅದನ್ನು ಸಬ್ಸ್ಟ್ರಾಕ್ಟ್ ಮಾಡ್ಬೇಕು. ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಮೈನಸ್ ಎನ್ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಸಿ. ನೆಕ್ಸ್ಟ್ ಲಾಸ್ಟ್ನೇದು ಇದೆಯಲ್ಲ ಅಷ್ಟರದ್ದು ಕೂಡ ಅದನ್ನು ಆ್ಯಡ್ ಮಾಡ್ಬೇಕು. ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಸೊ ಅಷ್ಟು ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ? ಎನ್ ಆಫ್ ಎ ಈಸ್ 83 ಪ್ಲಸ್ ಎನ್ ಆಫ್ ಬಿ ಈಸ್ 62 ಪ್ಲಸ್ ಎನ್ ಆಫ್ ಸಿ ಈಸ್ 50 ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ 20 ಮೈನಸ್ ಎನ್ ಆಫ್ ಎ ಬಿ ಇಂಟರ್ಸೆಕ್ಷನ್ ಸಿ ಈಸ್ 12 ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಸಿ ಈಸ್ 16 ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ವ್ಯಾಲ್ಯೂ ಏನಿದೆ 4. ಸೊ ವ್ಯಾಲ್ಯೂ ಏನಾಗುತ್ತೆ? 83 ಪ್ಲಸ್ 62 ಪ್ಲಸ್ 50 ಮೈನಸ್ 20 ಮೈನಸ್ 12 ಮೈನಸ್ 16 ನೆಕ್ಸ್ಟ್ ಪ್ಲಸ್ 4. ಸೊ ಫೈನಲ್ ವ್ಯಾಲ್ಯೂ ಏನು ಬಂತು? 151. ಸೊ ಟೋಟಲ್ ನನಗೆ 151 ನಂಬರ್ಗಳು ಬರ್ತವೆ. ಯಾವುವು? ಅಟ್ಲೀಸ್ಟ್ 6ಇಂದನಾದರೂ ಡಿವೈಡ್ ಆಗುವಂಥವು, 8ಇಂದ ಕೂಡ ಡಿವೈಡ್ ಆಗುವಂಥವು, ಅಥವಾ 10ಇಂದ ಡಿವೈಡ್ ಆಗುವ. ಅಟ್ಲೀಸ್ಟ್ 1ರಿಂದನಾದರೂ ಡಿವೈಡ್ ಆಗುವಂಥ ಎಷ್ಟು ನಂಬರ್ಸ್ ಬರ್ತವೆ? 151.
ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಪ್ಲೇ ಲಿಸ್ಟ್ ಮುಖಾಂತರ ನೀವು ನೋಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.